ಅಯ್ಯೋ ಅಮ್ಮ, ಸಾಕೆ ಮರತಿ, ನಿನ್ನ ಸಹವಾಸನೇ ಅಲ್ಲ. ನಮ್ಮನೇಲಿ ಇವ್ರು ಹೇಳಿದ್ರು ಬೇಡ ಬೇಡ ಅದು ಸರಿ ಇರಲ್ಲ ಅಂತ. ಆದರೂ ನಾನು ನಿನ್ನ ಹತ್ರ ಕೇಳಿ ತಂದುಕೊಂಡಿದ್ದು ತಪ್ಪಾಗಿದೆ. ಮೊದಲೇ ಈ ಥರ ಒಂದು ಮಾತು ಹೇಳಿದರೆ ನಾನು ಗ್ಯಾರಂಟಿ ಅಂತಿರಲ್ಲ. ಕೇಳ್ಬೇಕಾರೆ ಏನು ಬೆಡಗ್ ಮಾಡಿದೆ, ಸೊಸೆ ಬಂಗಾರ ಒಂದಿಷ್ಟು ಪ್ರಚಾರಕ್ಕೆ ಇಡೋಣ ಅಂತ. ಏನು ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ಯಾರೆ ಮಾರತಿ, ಇಲ್ದಿರು ತಂದು ಕೊಡ್ತಿದ್ರು. ನಾನೇ ಬತ್ತಿದ್ದೆ ಮಾರತಿ, ಒಬ್ಬಳೇ ಬರೋಕ್ಕಾಗೋದಾಗಿದ್ರೆ ಖಂಡಿತ ಬತ್ತಿದ್ದೆ. ನಿಮ್ಮ ಬಂಗಾರ ಏನೂ ನಾವು ಮಾಡಲ್ಲ, ಮುರ್ಕು ತಿನ್ನಲ್ಲ, ಅದನ್ನು ತತ್ತೀನಿ ಖಂಡಿತ. ನಾಳೆ ಯಾರು ಆಗದೆ ಇದ್ರೆ ನಾನೇ ಒಂಚೂರು ಅತ್ತೆ ಹತ್ರ ಹೊಳೆ ಹತ್ರ ಅದು ಹೊಳೆ ದಾಡ್ಸೋಕ್ಕೆ ಹೇಳಿ ನಾನೇ ತಗೊಬತ್ತೀನಿ, ಬಂದೇ ಬಿಡ್ತೀನಿ ಮಾರತಿ. ನಿಂಗೆ ಎಂಥವ್ರು ಆಳ್ಗಿಳಿಕೆ ಆಗ್ತಾನೆ, ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀಯ? ನಾ ಏನಾದ್ರು ಸಕಾರ ಶಬ್ದ ಅದ್ರ ಸುದ್ದಿ ಹೇಳದ್ನಾ? ಎಂತಕ್ಕೆ ಫೋನ್ ಮಾಡಿ ಏನು ಎತ್ತ ಏನೋ ಕೇಳ್ಕಿಂದ ನಿಂದೆ ಪುರಾಣ ಮಾಡ್ತೀಯಲ್ಲ. ನಿಂಗಂತೂ ಒಂದು ಫೋನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲಲ್ಲ. ನಾ ಮಾಡಿದಾಗಲೂ ಏನು ಹೆಂಗಿದ್ದೀರಿ ಇದೆಲ್ಲ ಏನಿಲ್ಲ. ನಾ ಹೇಳಿದ್ನ ಈಗ ನೀ ತಗೋಬಾ ಅಂತ ಹೇಳಿ. ನಿನ್ನೆ ಹಂಗೆ ಆದ್ಮೇಲೆ ತಂದು ಇಲ್ಲಿ ಕೊಡು, ಅದೆಲ್ಲಿಗಾರು ಹೋಗೋದಾರು ಬೇಕಾಗ್ತದೆ ಅಂತ ಹೇಳಿದ್ದೆ. ಇವತ್ತೇನಾರು ಅದ್ರ ಸುದ್ದಿ ಹೇಳದ್ನಾ? ನೀ ಇದ್ದೀರಿ ಸತ್ಯ ಅಂತ ಏನಾರು ಕೇಂಡಾನೆ ಫೋನ್ ಮಾಡ್ಬೇಕಾರೆ ಇದ್ರದ್ದೇ ಪುರಾಣ ಮಾಡ್ತದೆ. ಅಯ್ಯೋ ಸಾರಿ ಕಣಮ್ಮ, ಸಾರಿ, ನನಗೆ ಗೊತ್ತೇ ಆಗಲ್ಲ. ನೀನು ನಿನ್ನೆ ಎಲ್ಲ ಅದನ್ನೇ ಹೇಳ್ತಿದ್ದಲ್ಲ, ಅದಕ್ಕೆ ಇವತ್ತು ಅದಕ್ಕೆ ಫೋನ್ ಮಾಡಿದೆ ಏನೋ ಅಂತ ಮಾಡಿದೆ. ಸಾರಿ, ಇರಲಿ ಬಿಡು. ಯಾಕೆ ಬೇಜಾರಲ್ಲೇ ಇದ್ದಂಗೆ ಇದೆಯಲ್ಲ? ನಿಮ್ಮ ಸೊಸೆ ಏನಾರು ಹೇಳಿದ್ರೆ ಹೆಂಗೆ? ಹಾಗೇನಾರು ಹೇಳಿದ್ರೆ ಹೇಳೋ, ನಾ ಇದ್ದೀನಿ ಮಗಳು ಅಂತ ಬತ್ತೀನಿ ಕೇಳೋಕ್ಕೆ. ನೀ ಅದಕ್ಕಾಗಿ ಏನು ತಲೆ ಬಿಸಿ ಮಾಡ್ಕೊಬೇಡ. ಎಂತಕ್ಕೆ ಫೋನ್ ಮಾಡಿದ್ದ? ಇಲ್ಲವ, ಸೊಸೆ ಎಂತ ಹೇಳಲೂ ಇಲ್ಲ. ದೇವ್ರ ನಡ್ಸ್ಕೊಟ್ಟು ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ. ಅತ್ತೆ ಅಂದರೆ ತಾಯಿಕ್ಕಿಂತ ಹೆಚ್ಚಿದ್ದು ಮಾಡ್ತದೆ. ನಿನ್ನ ಹಾಗೆ ಅದೇನು ಕಿಸಿ ಅಂತಿರಲ್ಲ. ಯಾವುದೊಂದು ಹೇಳಿದ್ರೆ ಕೇಳ್ತದೆ. ಎಂತ ಹೇಳ್ತೀನೋ ಆ ಕೆಲಸ ಅಚ್ಚುಕಟ್ಟಾಗಿ ಮಾಡಿಕೊಡ್ತದಪ್ಪ. ಸುಮ್ಮನೆ ಹೇಳಬಾರ್ದು. ಇದ್ರ ಉತ್ತರ ಅಂತ ಅದಕ್ಕೆ ಕೊಟ್ಟೇ ಗೊತ್ತಿಲ್ಲ. ನಗಾಡ್ತಾ ಮನೆ ಒಳಗೆ ಅದು ಓಡಾಡ್ತಾ ಇದ್ದರೆ ನಂಗೆ ಅದೇ ಒಂಥರ ಖುಷಿ. ಎಷ್ಟು ಚೆನ್ನಾಗಿರ್ತದೆ ಗೊತ್ತಾನು. ಅದೇ ಅಂತ ಹೇಳ್ತಾ ಅಂತ ಹೇಳೋಕ್ಕೆ ನೀನು ಬಂದುಬಿಡೋಣ ಈಗ ಅಲ್ಲಿಂದ. ನಾನು ಕಾಣ್ದಿದ್ದು ಸುಮ್ಮನಿರು. ಅದು ಮತ್ತೆ ಎಂತಕ್ಕಲ್ಲ ಫೋನ್ ಮಾಡಿದ್ದು, ಪವನ ಅದೆಂತ ಡ್ಯೂಟಿಗೆ ಹೋಗ್ಬೇಕಂತೆ, ಅರ್ಜೆಂಟ್ ಬರೋಕ್ಕೆ ಹೇಳಿದರು. ಇಂದೀಗ ಕತ್ಲಿಗೆ ಹೊಲ್ಟಾವ ಮನೆಯಲ್ಲಿ. ಅಲ್ಲ ಅಂತ ಖುಷಿಲ್ಲೇ ಕಳಿಸಿದಪ್ಪ. ನಾನೇನು ಏನಿದ್ದು ಹೆಣ್ಮಕ್ಳಾದರೆ ನಾನು ಕರ್ಕೊಂಡೇ ಹೋಗ್ಬೇಕು ಹಾಗೆ ಹೀಗೆ ಅಂತಿದ್ರು. ಅದೇನೂ ಹೇಳಿಲ್ಲ. ಸುಮ್ಮನೆ ಅದೇ ಧೈರ್ಯ ಹೇಳಿ ಕಳಿಸಿದೆ. ಹೋಗಿ ನೀವು ಏನು ತೊಂದರೆ ಇಲ್ಲ, ಇಲ್ಲಿ ಆಗ್ತಿರ್ತಾರೆ, ನಾ ಇರ್ತೀನಿ ಅಂತ. ಅದು ಎಂಥದಾರಲ್ಲಿ ಅದು ಹೇಳ್ತದೆ ಅಂಥೇಳಿ ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇದ್ದಾರಲ್ಲ ಮನೆಯಲ್ಲಿ. ಈಗ ಒಬ್ಬಳೇ ಅಂದರೆ ಈಗ ಇನ್ನು ಅಪ್ಪೇನ ದರ್ಗಿಗೆ ಹೋಗದೆ ಇದ್ರೆ ಬಿಡ್ತಾರ, ಮನೆಯೊಳಗೆ ಒಬ್ಬಳೇ ಇರ್ಬೇಕಲ್ಲೇ. ಹಾಗಾಗಿ ನೀನು ಹಿಂಗಿದಾದ್ಮೇಲೆ ಗೊತ್ತಾದ್ಮೇಲೆ ಅವತ್ತೇನು ಒಂದು ಗಳಿಗೆ ಇದ್ದಿದ್ದು ಹೋಗಿದ್ದಲ್ಲ, ಒಂದು 15 ದಿವಸ ಇದ್ದು ಹೋಗ್ಬೋದು ಬಾ. ಎಲ್ಲ ಹಿಂಗಿದೆ ಟೈಮಲ್ಲಿ ಹೆಣ್ಮಕ್ಳು ತವ್ರ ಮನೆಯಲ್ಲೇ ಇರೋದು. ಸರಿ ನೋಡು, ಹೋಗಿ ಏನು ತಿಂಗಳೇ ಆತ ಬಂತೇನೆ. ಅದು ಹೇಳು ನಿನ್ನ ಗಂಡಗೆ, ನಾ ಹಿಂಗೆ ಹೋಗ್ಬೇಕು ತವ್ರ ಮನೆಗೆ ಅಂತ. ನಿನ್ನ ಅತ್ತೆ ಹತ್ರನೂ ಹೇಳು, ಬಾ ಇಲ್ಲಿ ಅದಕ್ಕೂ ಒಂದು ಜೊತೆಗೆ ಆಗ್ತದೆ, ಇಬ್ಬರು ಇರೋಕ್ಕಾಗ್ತದೆ. ಒಂದು 15 ದಿವಸ ಇದ್ದು ಹೋಗ್ಬೋದು. ಹಾ ಅಮ್ಮ, ಹೆಣ್ಮಕ್ಳಿಗೆ ನಿನ್ನಂಗಿದ್ದ ಅಮ್ಮ ಇರಬೇಕು ನೋಡು. ಇದ್ದರೆ ನನಗೆ ಹೇಳ್ತೀಯ ಮತ್ತೆ. ಎಷ್ಟು ಕಾಳಜಿ ನೋಡು ನಿಂಗೆ. ಮಗಳು ಪಾಪ ಇದಾಗ್ಯದೆ, ಮನೇಲಿ ಬಿಟ್ಕೊಳ್ಳೋಣ ಒಂದು 15 ದಿವಸ ಅಂಥೇಳಿ ಬಂದು ಪ್ರೀತಿಯಿಂದ ಕರಿತಿದ್ದೀಯೇನ. ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಸೊಸೆ ಕಾವಲು ಮಾಡೋಕ್ಕೆ ನಾನು ಇಲ್ಲಿಂದ ನನ್ನ ಗಂಡನ ಮನೆ ಬಿಟ್ಟು ಬರ್ಬೇಕಾ? ಅದು ಹೇಳು ನಿನ್ನ ಗಂಡಗೆ ನಾನು ತವ್ರ ಮನೆಗೆ ಹೋಗ್ಬೇಕು ಎಂತಕ್ಕಂತ ಹೇಳಲೆ? ಅಣ್ಣನ ಹೆಂಡತಿ ಕಾವಲು ಮಾಡೋಕ್ಕೆ ಹೋಗ್ಬೇಕು ನಾನಿಲ್ಲಿ ಅಂತ ಹೇಳ ಕಳಿಸ್ತಾರ ನನ್ನನ್ನು? ಇಲ್ಲಿ ಬಂದು ನೋಡು ಹೆಂಗೆ ನೋಡ್ಕಿತಾ ಅದಾರಂತ. ನಿನ್ನಂಗಲ್ಲ, ನಿನ್ನ ಸೊಸೆನೇ ಹೆಚ್ಚು ಬಿಡು. ಹೆಂಗೆ ಹೇಳ್ತಿದ್ದೀಯ? ನಾನೇನು ನಿನ್ನ ಮನೆ ಜನ ಅಂತ ಅಂದ್ಕೊಂಡ? ನನಗದು ಏನಿಲ್ಲ, ಬಾ ಹಿಂಗೆ ಒಂದು 15 ದಿವಸ ಇದ್ದು ಹೋಗ್ಬೋದು ಅಂತ ಅದು ಬರಲ್ಲ ನಿನ್ನ ಬಾಯಲ್ಲಿ. ಸೊಸೆ ಪಾಪ ಅಕ್ಕ ತಂಗಿ ಜೊತೆ ಇದ್ದಳು, ಒಬ್ಳಿಗಿರೋಕ್ಕೆ ಬೇಜಾರಾಗ್ತದೆ, ನಾನು ಕಾವಲಿಗೆ ಬರ್ಬೇಕು ಅಲ್ಲಿಗೆ. ನಾ ಬರಲ್ಲ. ಯಾರನ್ನಾರು ತಂದು ಬಿಟ್ಕ ಕಾವಲಿಗೆ, ಇಲ್ದಿರ ನೀನೇ ಕಾವಲು ಮಾಡು. ಒಳ್ಳೆ ಸೊಸೆ ಎಲ್ಲ ನಗಾಡ್ತಾ ಓಡಾಡ್ತಾ ಇದ್ರೆ ನಿಂಗೆ ಅಷ್ಟು ಖುಷಿ ಆಗ್ತದಲ್ಲ, ಅದನ್ನೇ ನೋಡ್ಕಿತಾನೆ ಮನೆ ಒಳಗೆ ಇದ್ದುಬಿಡು.
ನಾನು ಮತ್ತೊಂದೇನು ತಕಲ್ ಮಧ್ಯದಲ್ಲಿ. ಅಲ್ಲ ಪಲ್ಲವಿ, ನೀನು ಯಾಕೆ ಹಿಂಗಾಗೋದೆ ಮರತಿ? ಯಾಕೆ ಹಿಂಗಾಗೋದೆ? ಇದನ್ನೆಲ್ಲ ಯಾರು ನಿನ್ನ ತಲೆಗೆ ತುಂಬೋದು ಯಾರು ಅಂತ. ಅಲ್ಲ, ಬರೀದೇ ಬರೋಕ್ಕೆ ಹೇಳಿದ್ರೆ ಎಂತಕ್ಕೆ, ಏನು ಇದಿಲ್ಲದೆ ಎಂತಕ್ಕೆ ಬರಬೇಕು ಅಂತ ಹೇಳ್ತದೆ ಅಂಥೇಳಿ ಅತಿಗಿರನ್ನು ನಾವು ಹೇಳ್ತಿದ್ದೀನಿ. ಅದು ಹೆಳೆ ಮೇಲೆ ಯಾರೋ ಬಂದಂಗೆ ಆಗ್ತದಲ್ಲ ಅಂತ. ಇನ್ನು ಹೆಣ್ಮಕ್ಳಾದರೆ ಇದೇ ಹೆಳೆ ಎಂದು ಹೇಳ್ಕೊಂಡು ಬತ್ತಾರೆ. ನೀನು ನೋಡಿದ್ರೆ ನಿನ್ನ ಸೊಸೆ ಕಾವಲು ಕಾಯಕ್ಕೆ ಬರ್ಬೇಕಾರೆ ಅಂತ ಎಲ್ಲ ಸೊಸೆ ನಿಂಗೆ ಎಂತ ಆಗ್ಬೇಕೆ? ಅಣ್ಣ ನಿಂತಲ್ಲೇ ನಾ ಏನು ನೀ ಇರೋ ತನಕ ಇರ್ತೀನ? ನಾ ಹೋದ್ಮೇಲೆ ಅದೇ ಬೇಕು ಒಂದು ಲಟ್ ನೀರು ಕೊಡೋಕ್ಕೆ. ಅದು ಗೊತ್ತಾ ನಿಮಗೆ? ಏನು ನೀ ಬರ್ದಿದ್ರೆ ಅದಕ್ಕೆ ನೀನು ಇರೋಕ್ಕಾಗೋದೇ ಇಲ್ಲ ಅಂತ. ಅರೆ ಇದರಿಂದಲ್ಲಿ ಬಂದು ಇರ್ಬೇಕು ತವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಆಸೆ ಇರ್ತದೆ. ಆಚೆ ಈಚೆ ಮನೆಯೆಲ್ಲ ಓಡಾಡ್ಕೊಂಡು ಇದು ಮಾಡ್ಕೊಂಡು ಇರ್ಬೋದು ಖುಷಿಲಿ ಅಂತ ಹಂಗೆ ಹೇಳಿದ್ರೆ, ನೀ ನೋಡಿದ್ರೆ ಈ ಥರ ಹೇಳ್ತೀಯಲ್ಲ. ನಿಂಗೆ ಬಾಯಿ ಬಂದಿದ್ದಾರ ಸಾಕಲ್ಲ ಹೆಂಗಾರೆ? ಎಂತಕ್ಕಂತ ನೀನು ಸಾಕಿದ್ದು ನೋಡೋಣ ಹೇಳ. ಆ ಥರ ಒಂದು ಮಾಡೋದು ಅಂತ ಸುಮ್ಮನೆ ನಾನು ಯಾಕೆ ಇದು ಮಾಡಬೇಕು? ಸಾಕು ಮಾರತಿ, ನೀನೀಗ ಅಳ್ಬೇಡ ಆತ. ಇಲ್ಲಿ ಯಾರು ಇಲ್ಲದೆ ಇದ್ದಿದ್ಕಾತು. ಯಾರು ಇದ್ದಿದ್ರೆ ಏನು ತಿಳ್ಕೊಬೇಕು ನೋಡೋಣ ಹೇಳ. 2 ದಿವಸ ಇದ್ದು ಹೋಗ್ಬೋದು, ಬಾ ನೀನು ಇಲ್ಲಿ ಬಿಟ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಆ ಥರ ಏನೂ ಹೇಳಲ್ಲ. ಡೈರೆಕ್ಟ್ ಸೊಸೆ ಒಬ್ಬಳೇ ಆಗ್ತದೆ, ಅದಕ್ಕೆ ಬೇಜಾರಾಗ್ತದೆ, ಬಂದು ಇಲ್ಲಿ ಇರು ಕಾವಲಿಗೆ ಅಂತ ಹೇಳಿದ್ರೆ ನನಗೂ ಬೇಜಾರಾಗ್ತದೆ. ಆಗಲ್ಲ ಅಮ್ಮ, ನನಗೇನು ಆಸೆ ಇರಲ್ಲ ತವ್ರ ಮನೆಗೆ ಬಂದಿರಬೇಕು ಅಂತ. ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಸೊಸೆ ಬಂದಮೇಲೆ ನಿನ್ನ ಮಗಳು ಲೆಕ್ಕಕ್ಕೆ ಇಲ್ಲಿದ್ದಂಗೆ ಆಗಿದೆ. ಅತ್ತೆ, ನೀವು ಇಲ್ಲಿದ್ದೀರಾ? ಒಳಗಡೆ ಇದ್ದೀರೇನ ಅಂತ ನಾನು ಅಲ್ಲೆಲ್ಲ ನೋಡಿದೆ. ಯಾರು ಪವನ್ ಫೋನ್ ಮಾಡಿದಾರಾ? ಓ, ಸೌಜನ್ ಬಂದನ? ನೀನು ಮತ್ತು ರೂಮಲ್ಲಿ ಇದ್ದಲ್ಲ, ಕರೆಯದೆ ಅಂತಕ್ಕೆ ಮುಲ್ಕಿಂಡದೇನ ಅಂಥೇಳಿ ನಾನು ಹಿಂಗೆ ಫೋನ್ ಬಂತಲ್ಲ ಈಚೆ ಬಂದೆ. ಪವನ್ ಅಲ್ಲ ಪವನ್ ಇಷ್ಟು ಬೇಗ ಮಾಡಲ್ಲ. ಇನ್ನೊಂದು ಬಸ್ ಹತ್ತ ಫೋನ್ ಮಾಡ್ತಾನೆ ಏನೋ. ಇದು ಪಲ್ಲವಿ ನಿನ್ನ ನಾದ್ನಿ ಮಾಡಿದೆ. ಅದೇ ಹೊತ್ತಿಗೆ ಹೆಂಗದಾರೆ, ಏನು ಮಾಡ್ತಾರೆ, ಮನೇಲೆಲ್ಲ ಅಡ್ಜಸ್ಟ್ ಆಗ್ಯಾರನ ಅಂಥೇಳಿ ಅವನೇ ಎಲ್ಲ ಕೇಳ್ತಾ ಇತ್ತು. ಅಷ್ಟೊತ್ತಿಗೆ ನೀ ಬಂದೆ. ಬಾ ಈಚೆ ಕೂತ್ಕ ಬಾ. ಆಹಾ, ಅವ್ರು ಏನು ಡವ್ ಮಾಡ್ತೀಯಮ್ಮ, ನಿನ್ನ ನೋಡಿ ಕಲಿಬೇಕು ನೋಡು. ಹ್ಞೂ ಅದಕ್ಕೆ ಗನಾಗದೆ ಪವನ್ ಈಗ ಹೋಗಿ ಹೆಚ್ಚತ್ತೇನಾಗ್ಲ. ಅಲ್ಲೇ ಒಳಗೆ ರೂಮಲ್ಲಿ ಇತ್ತಲ್ಲ, ಈಚೆಗೆ ಬಂದದ್ದು ನಂಗಾರು ಫೋನ್ ಇಡ್ತೀನಿ ಆತ. ಮತ್ತೆ ಬಾ, ಹಂಗೊಂದು 8 ದಿನ ಇದ್ದು ಹೋಗ್ಬೋದು. ಕೇಳ್ಕ ನಿನ್ನ ಗಂಡನ ಹತ್ರ, ಅತ್ತೆ ಹತ್ರ, ಮತ್ತು ಅವ್ರ ಹತ್ರ ಕೇಳಿದೆ ಅಂತ ಇದು ಮಾಡಬೇಡ ನೋಡೋಣ. ಆದರೂ ಅವರಿಗೆ ಫೋನ್ ಮಾಡ್ತೀನಿ ನಾನು. ಅಲೆಸ್ತಾನೆ ಫೋನ್ ಇಡ್ತೀನಿ ಆತ. ಸುಮ್ಮನೆ ಇಡಮ್ಮ ಸಾಕು ಫೋನು. ಅದೆಷ್ಟು ನಾಟಕ ಮಾಡ್ತೀಯ ಮಾರತಿ? ನನಗೆ ಕೇಳೋಕ್ಕೆ ಒಂಥರ ಆತದೆ. ನಾ ಫೋನ್ ಇಡ್ತೀನಿ, ನೀನು ಎಂತ ಬೇಕಾದ್ರೆ ಮಾತಾಡ್ಕ. ಸೌಜನ್ಯ, ಎಂತಕ್ಕೆ ಎದ್ದು ಬಂದೆ? ನೀ ಅಲ್ಲೇ ಅವನುಗಳಿಗೆ ಮುಲ್ಕಿಣಕ್ಕಾಗ್ಲನ? ಊಟಕ್ಕೆ ಎಬ್ಸ್ತಿದ್ದೆ ನಾನು ಬಂದು. ನಡಿ ಒಳಗೆ ಹೋಗ, ನಡಿ. ಟಿ ವಿ ನೋಡ್ತೀಯೇನ? ಹಾಕೊಂಡಿದ್ದಾರೆ ಹಾಕ್ಯ. ಬೇಡ, ಟಿ ವಿ ಏನು ಬೇಡ. ಪವನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಂದಿದ್ರು. ನಂಗೂ ಫೋನ್ ಮಾಡಲ, ಹಾಗಾದರೆ ನಿಮ್ಗೆ ಅವರೇ ಮಾಡಿರ್ತಾರೇನೋ ಅಂದ್ಕೊಂಡೆ. ಸರಿ ಬಿಡಿ. ಅಲ್ಲೇ ಸೌಜನ್ಯ, ಅದ ಇಲ್ಲಿಂದ ಹೋಗಿ ಒಂದು ಬಸ್ ಇಳಿದು ಅಲ್ಲಿ ಮತ್ತೊಂದು ಬಸ್ ಹತ್ಬೇಕು. ಅದ್ರ ಮಧ್ಯದಲ್ಲಿ ಫೋನಲ್ಲಿ ಮಾಡ್ತಾನೆ. ಬೆಂಗಳೂರು ಬಸ್ ಹತ್ತು ಕೂತಮ್ಮ ಫೋನ್ ಮಾಡ್ತಾನೆ. ಅದು ನೆಟ್ವರ್ಕ್ ಸಿಕ್ಕಲ್ಲೇ. ನಮ್ಮಲ್ಲಿ ಎಲ್ಲ ಕಡೆನೂ ನೆಟ್ವರ್ಕ್ ಇಲ್ಲಲ್ಲ, ಫೋನ್ ಬರೋಲ್ಲ. ನಿನ್ನ ಫೋನ್ ತೆಗೆದು ಘನ ಜಾಗದಲ್ಲಿ ಇಟ್ಕ. ಕಡೆಗೆ ನಾವು ಮಾಡಿ ಇಲ್ಲಿಗೆ ಬರೋಲ್ಲ ಎಂತದ. ಇಲ್ಲ, ನಾನು ಅಲ್ಲಿ ಮಾಮೂಲಿ ಇಡೋ ಜಾಗದಲ್ಲೇ ಇಟ್ಟಿದ್ದೀನಿ ಫೋನು. ನೆಟ್ವರ್ಕ್ ಉಂಟು ನೋಡೋಣ, ಈಗ ಫೋನ್ ಮಾಡ್ಬೋದೇನೋ. ಫೋನ್ ಮಾಡ್ದೆ ಇಲ್ಲಿಗೆ ಹೋಗ್ತಾನೆ. ಚೂರು ಪುರ್ಸೊತ್ತು ಆಗ್ಬೇಕಲ್ಲ, ಮಾತಾಡೋದು 2 ಮಾತು ಗನಗೆ ಆಡ್ಕೋಣ, ತಡದೆ ಮಾಡೋಣ ಅಂತ ಹಂಗೆ ಲೆಕ್ಕ ಹಾಕೇನ ಎಂತದ. ಇನ್ನು ನಡಿ ಊಟ ಮಾಡೋಣ, ನಡಿ. ನಿನ್ನ ಮಾವೇನು ಹೋಗಿ ಊಟಕ್ಕೆ ಕೂತಾಗ್ಯದೇನಾ? ಇಲ್ಲ, ನೀವೊಂದು ಕೆಲಸ ಮಾಡು ಸೌಜನ್ಯ, ನೀನೇ ಒಂದು ಫೋನ್ ಮಾಡು ನೋಡೋಣ, ಗೊತ್ತಾಗ್ತದಲ್ಲ ಎತ್ತನ ಎಂತ ಅಂತ. ನಾ ಹೋಗಿ ನಿನ್ನ ಮಾವಿಗೆ ಉಣ್ಣಕ್ಕೆ ಇಕ್ತೀನಿ, ಕಡೆಗೆ ನಾನು ನೀನು ಕೂತ್ಕೊಂಡು ಉಣ್ಣೋಣ. ನಂಗೆ ಊಟ ಬೇಡ.
ಹಸುನೇ ಇಲ್ಲ ನನಗೆ, ನಾನು ಊಟ ಮಾಡಲ್ಲ. ಅಯ್ಯೋ ಅದೇನೆ, ಹಸು ಇಲ್ಲ ಅಂದರೆ ಮಜ್ಜನ ಉಂಡಳ, ಹಸು ಇಲ್ಲದೆ ಎಲ್ಲಿಗೆ ಹೋಗ್ತದೆ? ಪವನ್ ಹೋಗಿದ್ದಕ್ಕೆ ಬೇಜಾರಾಗಿದ್ದಾನೆ ಅಪ್ಪ. ಅಲ್ಲ ಬೇಜಾರಾಗ್ತದೆ, ಒಟ್ಟಿಗೆ ಇದ್ದಿದ್ದಲ್ಲ ಎಷ್ಟು ದಿವಸ. ನಾನು ಸ್ವಲ್ಪ ದಿನ ಚೂರು ಸುಧಾರಿಸ್ಕ್ಯ ಆತಾ. ಇಲ್ಲ ಹಾಗೇನಿಲ್ಲ, ನಾವು ಊಟ ಮಾಡಲ್ಲ ಅಷ್ಟೇ. ಹಾಗೆತ್ತಾ ಇಷ್ಟೊತ್ತು ಗನಾಗಿದ್ದಳು ಹೀಗೆ ಅಂತ ಆತು. ಎದೆ ಮೇಲೆ ಒದ್ದರ ಹಂಗೆ ಮಾತಾಡೋತಾ ಇದೆಯಲ್ಲ, ಏನಪ್ಪ ನಮ್ಮ ಮಾಡೋದು ಹಾಗೆ. ಹೇಳಿ ಬಿಟ್ಟು ಹೋಗ್ಬೋದಿತ್ತು, ಎಂತ ಹೇಳನೆ ಎಂತ ಬಿಟ್ಟನೆ. ಹೋಗಿ ಇಷ್ಟೊತ್ತಿಗೆ ಒಂದು ಫೋನ್ ಮಾಡೋಕ್ಕಾರ ಆತಿಲ್ಲ. ಫೋನ್ ಮಾಡಲಲ್ಲ ಅಂತಲೇ ಮನ್ಸಿಗೆ ತಗತ್ತೆ ಏನೋ. ಅಲ್ಲ ಒಟ್ಟಿಗೆ ಇದ್ದಿದ್ದಲ್ಲ, ಈಗ ಒಂದೇ ಸತಿ ಒಬ್ಬಳೇ ಇರ್ಬೇಕಂದ್ರೆ ಎಲ್ಲಾಗ್ತದೆ. ಅದಕ್ಕೊಬ್ಬಳೇ ಬರೋಕ್ಕೆ ಹೇಳಿದ್ರೆ ನನ್ನಷ್ಟುದ್ದಕ್ಕೂ ತರ್ಕ ಮಾಡ್ತು. ನೋಡ್ತೀನಿ ನಾಳೆ ಬರ್ತದೆ ಎಂತ ಮಾಡ್ತದೆ ಅಂತ.